ಯಾಕೆ ಯಾರಿಗೂ ಬೇಡ ಬಿಡಿಎ ಕಟ್ಟಿದ ಮನೆ ಯದ್ವಾತ್ವದ್ವಾ ಮನೆ ಕಟ್ಟಿ ಕೈ ಸುಟ್ಟುಕೊಳ್ತಾ ಬಿಡಿಎ ನಿರ್ಮಾಣ ಲೋಪವ ಅಥವಾ ವಾಸ್ತುದೋಷವ? ನಿಮ್ಗೊಂದು ತಮಾಷೆ ಗೊತ್ತಾ? ಈಗ ಬಿಡಿಎಗೆ ವಾಸ್ತು ದೋಷದ ಕಾಟ ಶುರುವಾಗಿದೆ. ಈ ಕಾಟ 100 ಕೋಟಿ ನಷ್ಟಕ್ಕೆ ಕಾರಣ ಆಗಬಹುದು. ಅಲ್ಲದೆ ಮಹತ್ವಾಕಾಂಕ್ಷಿ ಯೋಜನೆಯೊಂದು ನೆಲಕಚ್ಚಿ ಹೋಗಿದೆ. ಅದು ಹೇಗೆ, ಯಾವ ಯೋಜನೆಗೆ ವಾಸ್ತು ದೋಷದ ಕಾಟ? ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಡಿಎ ಫ್ಲಾಟ್ಗೆ ವಾಸ್ತು ದೋಷ, ಸೇಲೆ ಆಗ್ತಿಲ್ಲ ಸಾವಿರಾರು ಮನೆಗಳು. ಎಸ್, ಇದು ವಿಚಿತ್ರ ಅನಿಸಿದ್ರೂ ಸತ್ಯ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎಗೆ ವಾಸ್ತು ದೋಷ ಕಾಟ ಕಾಡ್ತಾ ಇದೆ. ಆದ್ರಿಂದಾಗಿ ತಾನು ಕಟ್ಟಿರೋ ಸಾವಿರಾರು ಫ್ಲಾಟ್ಗಳು ಸೇಲಾಗದೆ ಹಾಳಾಗ್ತಾ ಇವೆ. ಅದ್ ಹೇಗೆ ಗೊತ್ತಾ? ಕಳೆದ 10 ವರ್ಷಗಳಿಂದ ಬಿಡಿಎ ಅಪಾರ್ಟ್ಮೆಂಟ್ ಕಟ್ಟಿ ಜನರಿಗೆ ಫ್ಲಾಟ್ ಮಾರ್ತಾ ಬಂದಿದೆ. ಒಟ್ಟು 29 ಹೌಸಿಂಗ್ ಪ್ರಾಜೆಕ್ಟ್ಗಳನ್ನ ಮಾಡಿ 20,000ಕ್ಕೂ ಹೆಚ್ಚು ಫ್ಲಾಟ್ಗಳನ್ನ ನಿರ್ಮಿಸಿದೆ. ಆದರೆ ಆರಂಭದಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿಂದಾಗಿ ಫ್ಲಾಟ್ ಖರೀದಿಗೆ ಯಾರೂ ಮುಂದಾಗ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತಿತ್ತು. ಆದರೆ ಈಗ ಇದಕ್ಕೆಲ್ಲ ಕಾರಣ ವಾಸ್ತುದೋಷ ಅನ್ನೋ ದನಿ ಕೂಡ ಕೇಳಿ ಬರ್ತಿದೆ. ಫ್ಲಾಟ್ ಅಲ್ಲಿ ನೀವು ವಾಸ್ತು ಮಾಡಕ್ ಹೋದ್ರೆ ಇಟ್ ಇಸ್ ಇಂಪಾಸಿಬಲ್. ಒಂದು ಫ್ಲಾಟ್ ಅಲ್ಲಿ ಒಂದ್ ಕಡೆ ಎಂಟ್ರಿ ಕೊಡ್ತಾರೆ, ಒಂದೊಂದು ಮನೆಗೂ ಒಂದೊಂದು ಸ್ಟೇರ್ ಕೇಸ್ ಹಾಕ್ತಾರೆ. ಒಂದು ಸೆಂಟ್ರಲ್ ಸ್ಟೇರ್ ಕೇಸ್ ಇರುತ್ತೆ, ಪಾತ್ವೇ ಇರ್ತದೆ, ಲಿಫ್ಟ್ ಇರ್ತವೆ. ಅದರಿಂದ ಕನೆಕ್ಟಿವಿಟಿ ಕೊಡ್ಬೇಕು. ಅದರಲ್ಲಿ ಎಲ್ಲಾ ಯಾವುದೇ ಫ್ಲಾಟ್ ಅಲ್ಲೂ ಐ ಡೋಂಟ್ ಥಿಂಕ್ ದೇ ಕ್ಯಾನ್ ಅಚೀವ್ ವಾಸ್ತು ನೋಡಿ ಫ್ಲಾಟ್ ಕಟ್ಟಿದ್ರೆ ಮೌಢ್ಯ ಪ್ರಚೋದಿಸಿದಂತಾಗತ್ತೆ. ಹಾಗಾಗಿ ಸರ್ಕಾರಿ ಕಟ್ಟಡಗಳಲ್ಲಿ ಸಹಜವಾಗಿ ವಾಸ್ತು ಸೂತ್ರ ಅಳವಡಿಸಿಕೊಳ್ಳಲ್ಲ. ಆದ್ರೆ ಫ್ಲಾಟ್ಗಳ ಬೇಡಿಕೆ ತಗ್ತಾ ಇರೋದಕ್ಕೆ ಪ್ರಮುಖ ಕಾರಣವೇ ವಾಸ್ತು ದೋಷ ಅಂತ ಕೇಳಿ ಬರ್ತಿದೆ. ಎಷ್ಟು ಕಂಪ್ಲೇಂಟ್ಸ್ ಇದೆ? ಯಾವ ರೀತಿ ವಾಸ್ತು ಇಲ್ಲ, ಕೆಲವರು ನೋಡ್ತಾರೆ, ಆಮೇಲೆ ಒಳಗಡೆನೂ ಕೆಲವರು ಅಂತಾರೆ ಯಾವ್ದಿಲ್ಲ ಅಂದ್ರೆ ಆಮೇಲೆ ಅದೇ ತಗೊಳ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಹೊತ್ತಲ್ಲಿ ವಾಸ್ತು ಹೊರಗಿದಾಗ್ತಾ ಇದೆ. ಕೆಂಗೇರಿ ಬಳಿ ಬಿಡಿಎಯ 1,000 ಫ್ಲಾಟ್ಗಳಿರೋ ವಸತಿ ಸಮುಚ್ಚಯದಲ್ಲಿ 300ಕ್ಕೂ ಹೆಚ್ಚು ಫ್ಲಾಟ್ ಸೇಲೇ ಆಗಿಲ್ಲ. ಅಷ್ಟೇ ಅಲ್ಲ, ಸೇಲ್ ಆಗಿದ್ದ 200 ಫ್ಲಾಟ್ ಅನ್ನ ಖರೀದಿ ಮಾಡಿದವರು ವಾಪಸ್ ಮಾಡಿದ್ದಾರಂತೆ. ಆರೋಗ್ಯ ಸರಿ ಇರುವುದಿಲ್ಲ, ನಂತರ ಅವಕಾಶಗಳು ಕಡಿಮೆ. ಹಿಂಗಿದ್ದಾಗ ಒಂದ್ಸಾರಿ ಬೇಜಾರಾಗುತ್ತೆ. ಎಲ್ಲೋ ನಾನು ಎಡವಿದ್ದೀನಿ, ಒಂದ್ಸಾರಿ ಆರ್ಗ್ಯುಮೆಂಟ್ ಹಿಂಗೂ ಬರುತ್ತೆ, ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಡೋಣ. ಇನ್ನು ಇದರ ಬಗ್ಗೆ ವಾಸ್ತುಶಾಸ್ತ್ರಕ್ಕೆ ಪೂರಕವಾಗಿ ಯಾವ ವ್ಯವಸ್ಥೆಯೂ ಬಿಡಿಎ ಫ್ಲಾಟ್ಗಳಲ್ಲಿಲ್ಲ. ಆದ್ರಿಂದಲೇ ಫ್ಲಾಟ್ ಖರೀದಿಸುವವರು ಕಷ್ಟ ಅನುಭವಿಸುತ್ತಾರೆ ಅನ್ನೋದು ವಾಸ್ತು ತಜ್ಞರ ವಾದ. ಮನೆಯನ್ನು ಗಮನಿಸಿದಾಗ ಮನೆಯ ಮುಖ್ಯ ದ್ವಾರ, ಸಿಂಹದ್ವಾರ ಅಂತ ನಾವೇನು ಕರೀತೇವೆ, ಈ ಸಿಂಹದ್ವಾರವು ಆಗ್ನೇಯದಲ್ಲಿ ಅಂದ್ರೆ ಪೂರ್ವ ಆಗ್ನೇಯ ಭಾಗದಲ್ಲಿರುವುದರಿಂದ ಸಾಮಾನ್ಯವಾಗಿ ಈ ಒಂದು ದ್ವಾರದಿಂದ ಮನೆಯಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನ ಪಡಿಬೇಕಾಗ್ತದೆ. ಬಿಡಿಎ ವಾಸ್ತುವನ್ನ ನಂಬದೇ ಇರಬಹುದು, ಆದ್ರೆ ಜನ ವಾಸ್ತುಶಾಸ್ತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಅವರ ಬೇಡಿಕೆ ಈಡೇರಿಸೋ ಒತ್ತಡ ಈಗ ಬಿಡಿಎ ಮೇಲಿದೆ. ಜನ ಇವತ್ತು ತೆಗೆದುಕೊಳ್ಳುವಂತ ಫ್ಲಾಟ್ಗಳನ್ನ ಅವರು ವಾಪಸ್ ಕೊಡ್ತಾ ಇದ್ದಾರೆ, ಅರ್ಧ ಬೆಲೆಗೆ ಮಾರ್ತಾ ಇದ್ದಾರೆ ಅಂದಾಗ ಅದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳೋಣ ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು.